ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಮಾಡಿದಂತ ಪ್ರಕ್ರಿಯೆಯಲ್ಲಿ ಬಹಳ ಒಂದು ಭ್ರಷ್ಟಾಚಾರ ನಡೆದಿದೆ, ಅಕ್ರಮವಾದ ನೇಮಕಾತಿ ಆಗಿದೆ. ದಯವಿಟ್ಟು ವಿಸಿ ರಿಜಿಸ್ಟರ್ ಅವರು ಈ ಒಂದು ಪ್ರಕ್ರಿಯೆಯನ್ನು ಬಂದ್ ಮಾಡಬೇಕು, ಮತ್ತೆ ಇದು ಇಂಟ್ರೂ ಮಾಡಿಕೊಂಡು ಈ ಹೊಸ ಹುದ್ದೆಗಳನ್ನು ತುಂಬ್ಕೋಬೇಕಂತೇಳಿ ಈ ಮೂಲಕ ನಾವು ಎಲ್ಲ ದಲಿತ ಒಕ್ಕೂಟಗಳಿಂದ ಇವತ್ತು ನಾನು ವಿಶ್ವವಿದ್ಯಾಲಯನ ಮುತ್ತಿಗೆ ಹಾಕಿದೆ. 12 ಪೋಸ್ಟ್ಗಳನ್ನು ತುಂಬಿಕೊಂಡಿದ್ರು. 12 ಪೋಸ್ಟ್ ಒಳಗೂ ಯಾವುದೇ ಒಂದು ಇಂಟರ್ವ್ಯೂ ಒಳಗೆ ಮಾರ್ಕಸ್ ಎಷ್ಟು ಬಿದ್ದಾವ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಮತ್ತು ಸಿಂಡಿಕೇಟ್ ಒಳಗೂ ಮೀಟಿಂಗ್ನ ಒಳಗೆ ಇಟ್ಕೊಂಡಿಲ್ಲ. ಮತ್ತು ಇವನು ಸಿಂಧುತ್ವ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಪೊಲೀಸ್ ವೆರಿಫಿಕೇಶನ್ ಮಾಡಿಲ್ಲ. ಇವೆಲ್ಲ ಇಲ್ಲದೆ ಇವತ್ತು ಅವರಿಗೆ ನೇಮಕವನ್ನು ಆದೇಶ ಪ್ರತಿ ನೀಡಾಕತ್ತಿದ್ರು. ಅದಕ್ಕೋಸ್ಕರ ವಿಸಿ ರಿಜಿಸ್ಟರ್ ಅವರು ಎಲ್ಲ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಭ್ರಷ್ಟಾಚಾರ ನಡೆದೈತಿ ಅಂತೇಳಿ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ದಯವಿಟ್ಟು ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನು ತಕ್ಷಣ ಬಂದ್ ಮಾಡ್ಕೋಬೇಕು ಮತ್ತು ಇದನ್ನು ಪಾರದರ್ಶಕತೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ವಿಸಿ ರಿಜಿಸ್ಟರ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಅಕ್ರಮ ನೇಮಕಾತಿಯ ವಿರುದ್ಧ ಇವತ್ತು ವಿವಿಧ ದಲಿತ ಸಂಘಟನೆಗಳು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಅಕ್ರಮ ಏನಂದ್ರೆ ಕುಲಸಚಿವರು ಹಾಗೂ ವಿಸಿ ಇವರು ಜಾತಿ ಸಿಂಧುತ್ವವನ್ನು ಕಾಪಾಡದೆ ಪೊಲೀಸ್ ವೆರಿಫಿಕೇಶನ್ ಇಲ್ಲದೆ ಪ್ರತಿಯೊಂದನ್ನು ನಿಯಮಗಳನ್ನ ಗಾಳಿಗೆ ತೂರುವಂತಹ ಕೆಲಸವನ್ನ ಮಾಡಿದ್ದಾರೆ. ದುಡ್ಡಿನ ಅಮಲಿಗೋಸ್ಕರ ಅವರು ತಮ್ಮದೇ ಆದಂತ ಒಂದು ಏನು ಸಿಂಡಿಕೇಟ್ ಮೆಂಬರ್ಗ ಸ್ಕಿಪ್ ಮಾಡಿ ತಮ್ಮದೇ ಆದಂತ ಒಂದು ಅಧಿಕಾರದ ದುರುಪಯೋಗ ಪಡ್ಕೊಂಡಿದ್ದಾರೆ ಅನ್ನೋ ವಿರುದ್ಧವಾಗಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಾವು ವಿವಿಧ ದಲಿತ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ವಿ. ಎಲ್ಲಾ ನೇಮಕಾತಿಗಳನ್ನ ಮಾಡಿದಂತ ಏನು ತರಾತುರಿಯಲ್ಲಿ ಮಾಡಿದಂತ ನೇಮಕಾತಿಯನ್ನ ಶೀಘ್ರನೇ ಅದನ್ನು ರದ್ದು ಮಾಡಬೇಕು ಅನ್ನೋ ಒಂದು ಒತ್ತಾಯ ನಮ್ದಾಗಿತ್ತು. ಅದಕ್ಕೋಸ್ಕರ ಈಗ ಅವರು ನಮಗೆ ರಿಸಲ್ಟ್ ಇವತ್ತೇನೆ ಕೊಡ್ಬೇಕು, ಅದನ್ನ ರದ್ದು ಮಾಡಿದೀವಿ ಅಂತ ಕೊಟ್ಟಾಗ ಮಾತ್ರ ನಾವು ಇಲ್ಲಿಂದ ಸರ್ಕೋತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಗಳಿಗೆ ಹಲವಾರು ವಿಷಯಗಳಿಗೆ ಶಿಕ್ಷಕರ ನೇಮಕಾತಿಗಾಗಿ 2023ರಲ್ಲಿ ವಿಶ್ವವಿದ್ಯಾನಿಲಯದಿಂದ ಅಧಿಸೂಚನೆ ಹೊರಡಿಸ್ತಾರೆ. ಅಧಿಸೂಚನೆ ಹೊರಡಿಸಿ 6 ತಿಂಗಳೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನ ಸಂಪೂರ್ಣಗೊಳಿಸಬೇಕನ್ನೋ ಒಂದು ಕಾನೂನು ಇದೆ. ಆ ಕಾನೂನನ್ನು ಉಲ್ಲಂಘಿಸಿದರು 4 ವರ್ಷಗಳ ನಂತರ ಅಂದ್ರೆ ಮಾನ್ಯ ಮಾರ್ಚ್ 12, 13, 14, 2026ರಂದು ನೇಮಕಾತಿ ಸಂದರ್ಶನ ಮಾಡ್ತಾರೆ. ಆ 13 ನೇಮಕಾತಿ ಶಿಕ್ಷಕರ ನೇಮಕಾತಿಯಲ್ಲಿ 10ನ್ನ ರೋಸ್ಟರ್ ಪ್ರಕಾರ ಮಾಡಿದ್ರು. 3 ಯಾವಂದ್ರೆ ಒಂದು ಹೌಸ್ ಮಾಸ್ಟರ್ ಕಮ್ ಅಸಿಸ್ಟೆಂಟ್ ಟೀಚರ್ ಪೋಸ್ಟ್ ಒಂದು, ಆಮೇಲೆ ಹೌಸ್ ಮಾಸ್ಟರ್ ಪೋಸ್ಟ್ ಒಂದು, ಮ್ಯೂಸಿಷಿಯನ್ ಟೀಚರ್ ಒಂದು. ಈ 3ಕ್ಕೆ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ರೂಲ್ ಮಾಡ್ತಾರೆ. ಯಾಕೆ ಮೀಸಲಾತಿ ಅನ್ವಯಿಸುವುದಿಲ್ಲ ಅನ್ನೋದಕ್ಕೆ ಅದಕ್ಕೆ ಸ್ಪಷ್ಟ ಏನ್ ಕಾರಣನೇ ಇಲ್ಲ ಕಡೆ. ಅದು ಅಲ್ಲದೆ 13 ಜನರನ್ನ ನೇಮಕ ಮಾಡುವ ಪೂರ್ವದಲ್ಲಿ ಏನು ಅತಿಥಿ ಉಪನ್ಯಾಸಕರಾಗಿ 6 ವರ್ಷ, 8 ವರ್ಷ, 10 ವರ್ಷ, 14 ವರ್ಷ, 18 ವರ್ಷ ಗಟ್ಟಲಿರೋ ಸೇವೆ ಸಲ್ಲಿಸಿದಂತವ್ರಿಗೆ ಆ ಸಂದರ್ಶನ ಸಮಯದಲ್ಲಿ ನಿಮ್ದು ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತೇಳಿ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದಾಗ ಅತಿಥಿ ಉಪನ್ಯಾಸಕರನ್ನಾಗಿ 18, 16, 14 ವರ್ಷ ದುಡಿಸ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಸರಿ ಇತ್ತ. ಆಮೇಲೆ ಯಾರ್ದೋ ಮುಲಾಜಿಗೆ ಬಿದ್ದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನು ಹೌಸ್ ಮಾಸ್ಟರ್ ನಮ್ಮ ಅಸಿಸ್ಟೆಂಟ್ ಟೀಚರ್ ಪೋಸ್ಟ್ ಇದೆ, ಅಲ್ಲಿ ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳ ಒಂದು ಮೌಖಿಕ ಮುಲಾಜಿನಿಂದ ಪಟ್ಟಣ ಶೆಟ್ಟಿ ಅನ್ನೋರ್ನ ಅವರು ಸಿಇಟಿನೂ ಪಾಸ್ ಆಗಿಲ್ಲ, ಪಿಇಟಿನೂ ಪಾಸ್ ಆಗಿಲ್ಲ ಅಂತ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ. ಅದು ಅಲ್ಲದೆ ಮತ್ತೊಬ್ರು ಲೇಡಿ ಟೀಚರ್ ಮರಡ್ಡಿ ಅಂತ ಅವ್ರು ಇನ್ಯಾರದು ವಸೂಲಿ. ಇದನ್ನು ನೋಡಿದಾಗ 13 ಏನು ನೇಮಕಗಳು ನಡೆದಾವ್ ಅವ್ಯವಹಾರ ಮತ್ತು ಭ್ರಷ್ಟಾಚಾರ, ಆಮೇಲೆ ಲಂಚದ ಆಟ ಬಹಳಷ್ಟು ನಡೆದೈತಿ. ಅದಕ್ಕೆ ನಾವೆಲ್ಲ ದಲಿತ ಸಂಘಟನೆಗಳ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡಿ ಈ ಕೂಡಲೇ ಆ ನೇಮಕಾತಿ ಆದೇಶವನ್ನು ರದ್ದುಪಡಿಸಿ ಆದೇಶ ಪತ್ರ ನಮ್ಗೆ ಕೊಡಬೇಕು. ಕೊಡದಿದ್ರೆ ನಾವಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಕುಲಪತಿಗಳಿಗೆ ಮತ್ತು ಕುಲಸಚಿವರಿಗೆ ಎಚ್ಚರಿಕೆಯನ್ನು ನೀಡಬೇಕು.